ಹಲೋ ಚಾಂಪಿಯನ್ಸ್. ಸೊ ಇನ್ನು ಎಕ್ಸಾಮ್ಗೆ ಇವತ್ತಿಂದ ನಿಮಗೆ ಫೆಬ್ರವರಿ ಎಂಡ್ವರೆಗೂ ತೊಗೊಂಡ್ರೆ ಯು ಹ್ಯಾವ್ 100 ಡೇಸ್. ಸೊ ಈ 100 ಡೇಸು ಸರ್ ಮಾರ್ಚ್ ಇದೆ ಎಕ್ಸಾಮು, ಕರೆಕ್ಟ್, ನಿಜ ಮಾರ್ಚ್ ಇದೆ. ಬಟ್ ಲಾಸ್ಟ್ ಮೂಮೆಂಟ್ಗೆ ನಿಮ್ದು ಆ ಎಕ್ಸಾಮ್ ಟೆನ್ಷನ್ ಆಯಿತು, ಅಥವಾ ಲಾಸ್ಟ್ಗೆ ನಿಮಗೆ ಯಾವ ಸಬ್ಜೆಕ್ಟು, ಈಗ ಫಸ್ಟ್ ಯಾವ ಸಬ್ಜೆಕ್ಟ್ ಇದೆ ಅದಕ್ಕೆ ಟೈಮ್ ಕೊಡಬೇಕಾಗತ್ತೆ, ಅಥವಾ ಅದಕ್ಕಿಂತ ಮುಂಚೆ ಒಂದು ಸ್ವಲ್ಪ ಬೇರೆ ಬೇರೆ ಪ್ರಿಪ್ರೇಷನ್ಸ್ ಆಯಿತು ಇರತ್ತೆ. ಸೊ ಯು ಕೆನಾಟ್ ಕೀಪ್ ಟಿಲ್ ದ ಲಾಸ್ಟ್ ಮೂಮೆಂಟ್. ಸೊ ಫೆಬ್ರವರಿ ಎಂಡು ಅಲ್ಲ, ಬಿಕಾಸ್ ಇನ್ನೂ ಪ್ರಿಪ್ರೇಟರಿ ಬರುತ್ತೆ, ಅದಕ್ಕಿಂತ ಮುಂಚೆನೇ ಪ್ರಿಪೇರ್ ಆಗಿರಬೇಕು. ಸೊ ಹೌ ಶುಡ್ ಬಿ ಯುವರ್ ಪ್ರಿಪರೇಷನ್? ಸೊ ಈಗ ಚಾಪ್ಟರ್ಸ್ ತೊಗೊಂಡ್ವಿ ಅಂದರೆ ನಿಮ್ಗಾಗಲೇ ಈಗ ಬ್ಲೂ ಪ್ರಿಂಟ್ ಕೊಟ್ಟಿದ್ದಾರೆ. ಸೊ ಬೇಸ್ಡ್ ಆನ್ ದಿಸ್ ಬ್ಲೂ ಪ್ರಿಂಟ್ ಯು ಹ್ಯಾವ್ ಟು ಡಿಸೈಡ್ ನಾನು ಫಸ್ಟ್ ಏನು ಸ್ಟಾರ್ಟ್ ಮಾಡಬೇಕು. ಸೊ ವಾಟ್ ಆರ್ ದ ಚಾಪ್ಟರ್ಸ್ ದಟ್ ಐ ನೀಡ್ ಟು ಬಿಗಿನ್ ಲೈಕ್ ಫ್ರಮ್ ನೌ, ವಿಚ್ ಆರ್ ದ ಹೈ ವೇಟೇಜ್ ಚಾಪ್ಟರ್ಸ್. ಈಗಾಗಲೇ ನೀವು ಮಾಡಲ್ ಕ್ವಶನ್ ಪೇಪರ್ ನೋಡಿದ್ರೆ ಅಂದರೆ ಕೆಲವೊಂದು ಕ್ವಶನ್ಸ್ ಡೈರೆಕ್ಟಾಗಿ ಇಲ್ಲವೇ ಇಲ್ಲ. ಸೊ ಯು ಹ್ಯಾವ್ ಟು ಗೋ ಥ್ರೂ ದ ಟೆಕ್ಸ್ಟ್ ಬುಕ್, ನಿಮಗೆ 80 out of 80 ಸ್ಕೋರ್ ಮಾಡಬೇಕು ಅಂದರೆ. ಸೊ ವಿತೌಟ್ ದಟ್ ಇಟ್ಸ್ ಗೋಯಿಂಗ್ ಟು ಬಿ ರಿಯಲಿ ಹಾರ್ಡ್. ಸೊ ಇಟ್ಸ್ ನಾಟ್ ಗೋಯಿಂಗ್ ಟು ಬಿ ಸ್ಮೂತ್. ಸೊ ನೋಡಬೇಕು, ಸಿ ಇಟ್ಸ್ ನಾಟ್ ಲೈಕ್ 80 out of 80 ತೊಗೊಳೋದು ಕಷ್ಟ ಅಂತಲ್ಲ. ಕೆಲವೊಂದು ಟ್ಯಾಕ್ಟಿಕ್ಸ್ ಇದೆ, ಟಿಪ್ಸ್ ಇದೆ, ಟ್ರಿಕ್ಸ್ ಇದೆ, ಏನು ಐ ವಿಲ್ ಬಿ ಶೇರಿಂಗ್. ಸೊ ಚಿಂತೆ ಮಾಡಿಬಿಡ್ರಿ. ಬಟ್ ಸ್ಟಿಲ್ ಟೆಕ್ಸ್ಟ್ ಬುಕ್ ನಾವು ಓದಲೇಬೇಕಾಗತ್ತೆ. ಟೆಕ್ಸ್ಟ್ ಬುಕ್ ಓದ್ತೀರಾ ನಾನು ಹಾಗೆ ಮಾಡ್ತೀನಿ ಅನ್ನೋದು ಇಡ್ಕೋಬೇಡ್ರಿ. ಸೊ ಟು ಬಿಗಿನ್ ವಿತ್ ಗೋ ವಿತ್ ಆರ್ ಸ್ಟಾರ್ಟ್ ವಿತ್ ದ ಹೈ ವೇಟೇಜ್ ಚಾಪ್ಟರ್ಸ್. ಸೊ ಹೈ ವೇಟೇಜ್ ಚಾಪ್ಟರ್ಸ್ ಅಂದಾಗ ಈಗ ಸೆಕೆಂಡ್ ಟರ್ಮ್ ಇದೆ. ಸೊ ನೀವು ಫಸ್ಟ್ ಟರ್ಮಲ್ಲಿ ಯಾವುದು ಎಲೆಕ್ಟ್ರಿಸಿಟಿ ಆಯಿತು ಅಥವಾ ಲೈಫ್ ಪ್ರೋಸೆಸ್ ಆಯಿತು, ಇದೆಲ್ಲ ಫಸ್ಟ್ ಟರ್ಮಲ್ಲಿ ಮುಗಿಸಿರ್ತೀರ. ಸೊ ಇಟ್ಸ್ ಲೈಕ್ ನೀವೊಂದು ರಿವಿಷನ್ ಮಾಡಬೇಕು ಅಷ್ಟೇ. ಸೊ ರಿವಿಷನ್ ಮಾಡಿದ್ರೆ ಅಂದರೆ 2 ಚಾಪ್ಟರ್ ಮುಗೀತು. ಸೊ ಯು ಡೋಂಟ್ ಹ್ಯಾವ್ ಟು ಡೂ ಇಟ್ ನಾವು, ಮುಂದೆ ನೋಡೋಣ. ಈಗ ಕಾರ್ಬನೇಟ್ಸ್ ಕಾಂಪೌಂಡ್ಸ್. ಸೊ ಕಾರ್ಬನೇಟ್ಸ್ ಕಾಂಪೌಂಡ್ಸ್ ದಯವಿಟ್ಟು ಟೆಕ್ಸ್ಟ್ ಬುಕ್ಕಲ್ಲಿ ಮಾಡಿರಿ. ಆ್ಯಂಡ್ ಈಕ್ವೇಷನ್ಸ್ ಇದೆ, ಸಾಲ್ವ್ ಮಾಡಿರಿ, ಪ್ರಾಕ್ಟೀಸ್ ಮಾಡಿರಿ. ಆ್ಯಂಡ್ ಸ್ಟ್ರಕ್ಚರ್ಸ್, ವೆರಿ ಇಂಪಾರ್ಟೆಂಟ್ ಥಿಂಗ್, ಸ್ಟ್ರಕ್ಚರ್ಸ್. ಸೊ ಸ್ಟ್ರಕ್ಚರ್ಸು ಪ್ರಾಕ್ಟೀಸ್ ಮಾಡಬೇಕು. ಹೆಂಗೆ ಪ್ರಾಕ್ಟೀಸ್ ಮಾಡಬೇಕು ಹೇಳ್ತೀನಿ. ಸೊ ಈಗ ಫಾರ್ ನೌ ಕಾರ್ಬನೇಟ್ಸ್ ಕಾಂಪೌಂಡ್ಸ್, ಲೈಟ್ ರಿಫ್ಲೆಕ್ಷನ್ ಆ್ಯಂಡ್ ರಿಫ್ರ್ಯಾಕ್ಷನ್. ಲೈಟ್ ರಿಫ್ಲೆಕ್ಷನ್ ತೊಗೊಂಡ್ರೆ ಬೇಗ ಮುಗಿದೋಗುತ್ತೆ. ಯಾಕಂದರೆ 1 marks ಕ್ವಶನ್ ಬರ್ಬೋದು, ಲಾಸ್ ಬರ್ಬೋದು, ಅಥವಾ ಸಿಂಪಲ್ಲಾಗಿ ಏನಾದರೂ ಒಂದಿಷ್ಟು ಡೆಫಿನೇಷನ್ಸ್ ಬರ್ಬೋದು. ನ್ಯೂಮರಿಕಲ್ಸು, ಇಮೇಜ್ ಫಾರ್ಮೇಷನ್ಸು ಪ್ರಾಕ್ಟೀಸ್ ಮಾಡಲೇಬೇಕು. ಅಗೇನ್ ಅದು ಹೆಂಗೆ ಮಾಡಬೇಕು ಹೇಳ್ತೀನಿ. ಸೊ ಅಗೇನ್ ಈಗ ಮೀಡಿಯಮ್ ನೋಡೋಂಗಿದ್ರೆ ಕಂಟ್ರೋಲ್ ಕೋಆರ್ಡಿನೇಷನು ಅಥವಾ ಮೆಟಲ್ಸ್ ನಾನ್ ಮೆಟಲ್ಸ್ ಈಗಾಗಲೇ FA3 ಓದಿರ್ತೀರ. ಸೊ ಅದನ್ನು ರಿವಿಷನ್ ಮಾಡಿರಿ. ಸೊ ಹೌ ಡು ಆರ್ಗ್ಯಾನಿಸಮ್ ರೀಪ್ರೊಡ್ಯೂಸ್, ಸೊ ಇದನ್ನು ಫಸ್ಟೇ ಓದಿರ್ತೀರ. ಇನ್ನೇನು ಮುಳಿತು? ಸೊ ಇನ್ನು ಹೆರಿಡಿಟಿ ಆಯಿತು, ಅವರ್ ಎನ್ವೈರ್ಮೆಂಟ್, ಹ್ಯೂಮನ್ ಐ. ಸೊ ಇದೆಲ್ಲ ಈಸಿ ಚಾಪ್ಟರ್ಸ್ ಅಂದಿದ ತಕ್ಷಣ ನೆಗ್ಲೆಕ್ಟ್ ಮಾಡೋಕ್ಕಾಗಲ್ಲ. ಹ್ಯೂಮನ್ ಐಯಲ್ಲಿ ಆ್ಯಂಡ್ ಅಗೇನ್ ಡಿಫೆಕ್ಟು ಅಂತ ಕೇಳ್ತಾರೆ, ಅದು ಬಿಟ್ಟು 1 marks. ಅಥವಾ ಟಿಂಡಲ್ ಎಫೆಕ್ಟ್ ಕೇಳಿದರು ಈ ಸಲ, ಆರ್ ಪ್ರಿಸಮ್ದು ಕೇಳಿದರು. ಸೊ ದೇರ್ ಆರ್ ಫ್ಯೂ ಕಾನ್ಸೆಪ್ಟ್ ಇಟ್ ಈಸ್ ನಾಟ್ ಡಿಫಿಕಲ್ಟ್. ಈ ಏನಿದೆ ಇಟ್ ಈಸ್ ನಾಟ್ ಡಿಫಿಕಲ್ಟ್. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಯು ಶುಡ್ ನಾಟ್ ನೆಗ್ಲೆಕ್ಟ್, ಬಿಕಾಸ್ ನೀವೊಂದು ಕೆಲವೊಂದು ಹೇಳಿದ್ನಲ್ಲ. ಸೊ ಆ ಮೆಥಡ್ ಏನಿದೆ, ಮೆಥಡ್ ಗೊತ್ತಾಯಿತು ಅಂದರೆ ಚಿಂತೆನೇ ಮಾಡಬೇಕಾಗಿಲ್ಲ. ನೋಡೋಣ ಮೇಹುನ. ಸೊ ಈಗಿಂದ ಮಾಡಬೇಕು ಅಂದರೆ ಏನು ಮಾಡಬೇಕು? ಸೊ ಇಟ್ಸ್ ನಾಟ್ ಲೈಕ್, ಇದು ನಾನು ನಿಮಗೆ ಎಕ್ಸಾಂಪಲ್ ಕೊಟ್ಟಿರೋದು. ಇಫ್ ಯು ವಾಂಟ್ ದ ಎಂಟೈರ್ ವಿಡಿಯೋ, ನನ್ನ ಹತ್ರ ಇನ್ನೂ ಎಲ್ಲ ಇದೆ, ಪ್ರತಿಯೊಂದು ಅಷ್ಟು ಡೇಸ್ದು ಇದೆ. ಅಂದರೆ ಅಷ್ಟು ಡೇಸ್ ಅಂದಾಗ ಹೆಂಗೆ, ಯಾವ ದಿನ ಹೆಂಗೆ ತೊಗೊಂಡ್ರೆ, ಹೌ ಕ್ಯಾನ್ ಯು ಬ್ರೇಕ್ ಡೌನ್. ಸೊ ನಿಮಗೆ ಬೇಕು ಅಂದರೆ ಕಮೆಂಟ್ ಮಾಡಿರಿ, ವಿಡಿಯೋನ ಲೈಕ್ ಮಾಡಿರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಸೊ ಏನು ಬೇಕು, ವಾಟ್ ಈಸ್ ದಟ್ ಯು ಆರ್ ಎಕ್ಸಾಕ್ಟ್ಲಿ ಲುಕ್ಕಿಂಗ್ ಅನ್ನೋದನ್ನು ಹೇಳ್ರಿ. ಸೊ ಬೇಸ್ಡ್ ಆನ್ ಆಲ್ ದ ಕಮೆಂಟ್ಸ್ ನೋಡೋಣ ಏನು ಮಾಡ್ಬೋದು, ವಾಟ್ ಈಸ್ ದ ಮಾಡಿಫಿಕೇಷನ್ಸ್, ಚೇಂಜಸ್ ದಟ್ ಐ ಕ್ಯಾನ್ ಡೂ. ಆ್ಯಂಡ್ ಫಾರ್ ಅದರ್ ಡೇಸ್ ಇನ್ನು ಹೆಂಗೆ ನಿಮಗೆ ಯೂಸ್ ಆಗೋಂಗೆ ಪ್ರಿಪೇರ್ ಮಾಡ್ಬೋದು ಅಂತ. ಓಕೆ, ಸೊ ಜಸ್ಟ್ ನೀವು ಎಕ್ಸಾಂಪಲ್ ಇದು. ಕೆಲವೊಬ್ಬರಿಗೆ ಕಾರ್ಬನೇಟ್ಸ್ ಕಾಂಪೌಂಡ್ಸ್ ಈಸಿ ಅಂದರೆ ಈಸಿ ಆಗ್ಬಿಡುತ್ತೆ, ಬಿಕಾಸ್ ಸ್ಟ್ರಕ್ಚರ್ಸ್ ದೇ ಸ್ಟಾರ್ಟ್ ಲೈಕಿಂಗ್, ಅಥವಾ ರಿಯಾಕ್ಷನ್ಸ್ ಈಸಿ ಇರುತ್ತೆ. ಸೊ ರಿಯಾಕ್ಷನ್ಸು ಸ್ಟ್ರಕ್ಚರ್ಸ್ ಆಯಿತು ಅಂದರೆ ಮುಗೀತು, ಚಾಪ್ಟ್ರಲ್ಲಿ ಜಾಸ್ತಿ ಇನ್ನೇನಿಲ್ಲ. ಸೊ ಕೋವಲೆಂಟ್ ಬಾಂಡಿಂಗು ಹೆಂಗೆ ಫಾರ್ಮೇಷನ್ ಆಗುತ್ತೆ, ಈಗ ಮಾಡಲ್ ಕ್ವಶನ್ ಪೇಪರ್ ನೋಡಿರಿ, C4 C4+ C4 ಆನಯೋನು ಕ್ಯಾಟಯೋನು. ಸೊ ಅದರದ್ದು ಏನು, ಹೌ ಆರ್ ದ ಸ್ಟ್ರಕ್ಚರ್ಸ್ ಫಾರ್ಮ್ಡ್. ಸೊ ಕಾರ್ಬನ್ ಸ್ಟ್ರಕ್ಚರ್ಸ್ ಆಯಿತು, ಕಾರ್ಬನ್ ವಿತ್ ಅದರ್ ಎಲಿಮೆಂಟ್ಸು ಹೆಂಗೆ ಫಾರ್ಮೇಷನ್ ಆಗುತ್ತೆ. ಆ್ಯಂಡ್ ಇದು ಯಾವುದು ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರು ಈಸ್ ಇಂಪಾರ್ಟೆಂಟ್. ಸೊ ಇದನ್ನೆಲ್ಲ ನೀವು ಪ್ರಾಕ್ಟೀಸ್ ಮಾಡಬೇಕು. ಸೊ ಒಂದಿನ ನಾನು ಫುಲ್ ಅದನ್ನೇ ಮಾಡ್ತೀನಿ, ಇನ್ನೊಂದು ದಿವಸ ಹೈಡ್ರೋಕಾರ್ಬನ್ಸ್ ಏನೇನಿದೆ, ಆಲ್ಕೈನ್ಸು ಟೆಕ್ಸ್ಟ್ ಬುಕ್ಕಲ್ಲಿ ಏನಿದೆ ಅದೆಲ್ಲ ಪ್ರಾಕ್ಟೀಸ್ ಮಾಡ್ತೀನಿ. ಅದ್ರ ಜೊತೆ ಇನ್ನೊಂದು ಏನಾದರೂ ಎಕ್ಸಾಂಪಲ್. ಮ್ಯಾಕ್ಸಿಮಮ್ ನಿಮಗೆ ಆಲ್ಕೈನ್ಸು 6 ಕಾರ್ಬನ್ವರೆಗೂ ಕೇಳ್ಬೋದು. 6 ಕಾರ್ಬನ್ಸ್, ಆಲ್ಕಿನ್ ಆಯಿತು, ಆಲ್ಕೈನ್ಸ್ ಆಯಿತು, ಆಲ್ಕೇನ್ಸ್ ಆಯಿತು, ಏನು ಬೇಕಾದ್ರು 6 ಕಾರ್ಬನ್ವರೆಗೂ ಕೇಳ್ಬೋದು. ಸೊ ಆಫ್ಟರ್ ದಟ್ ಚಿಂತೆ ಮಾಡಿಬಿಟ್ರಿ. ಸೊ ಫಸ್ಟ್ 6 ಕಾರ್ಬನ್ವರೆಗೂ.
ಸೊ ಈಗ ಅದ್ರ ಜೊತೆ ಫಂಕ್ಷನಲ್ ಗ್ರೂಪ್ಸು ಒಂದಿನ ಇದೇ ಹೈಡ್ರೋಕಾರ್ಬನ್ಸ್ಗೆ ಫಂಕ್ಷನಲ್ ಗ್ರೂಪ್ ಹಾಕಿದಾಗ ಒಂದೊಂದಕ್ಕೂ ಹೆಸರು ಏನಾಗುತ್ತೆ, ಬಿಕಾಸ್ ಮಾಡಲ್ ಕ್ವಶನ್ ಪೇಪರಲ್ಲಿ ಕೇಳಿದ್ದಾರೆ. ಸೊ 3 ಕಾರ್ಬನ್ ಆಯಿತು ಅಂದರೆ ಏನಾಗುತ್ತೆ, 4 ಆಯಿತು ಅಂದರೆ ಏನಾಗುತ್ತೆ, ವಾಟ್ ಈಸ್ ದ 3rd, 4th, 1st. ಸೊ ಈ ಥರ ಎಲ್ಲ ಕೇಳ್ತಾರೆ. ನೆಕ್ಸ್ಟ್ ಅದನ್ನೋ ಒಂದಿನ, ನೆಕ್ಸ್ಟ್ ಹೋಮೋಲೋಗಸ್ ಸೀರೀಸು. ಸೊ ಇದನ್ನು ನಾನು ಸೈನ್ಸ್ ಅಂದಿದ ತಕ್ಷಣ ಇದನ್ನೇ ಇಡೀ ದಿನ ಬೆಳಗ್ಗೆಯಿಂದ ರಾತ್ರಿವರೆಗೂ ಇದನ್ನೇ ಮಾಡೋದಲ್ಲ. ಇನ್ನು ನಿಮ್ಗೆ 5 ಸಬ್ಜೆಕ್ಟ್ ಇದೆ, ಇದು ಬಿಟ್ಟು ಇನ್ನೂ 5 ಸಬ್ಜೆಕ್ಟ್ ಇದೆ. ಸೊ ಅದಕ್ಕೂ ಟೈಮ್ ಕೊಡಬೇಕು, ಈಕ್ವಲ್ ಟೈಮ್ ಕೊಡಬೇಕು. ಸೊ ಹೋಮೋಲೋಗಸ್ ಸೀರೀಸು ಅಥವಾ ಕೆಮಿಕಲ್ ರಿಯಾಕ್ಷನ್ಸ್ ಆಫ್ ಕಾರ್ಬನ್ಸು, ದೇರ್ ಈಸ್ ಲಾಟ್ ಆಫ್ ರಿಯಾಕ್ಷನ್ಸ್. ಆ್ಯಂಡ್ ನಿಮಗೆ ಅದನ್ನೇ ಲಿಂಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಒಂದಕ್ಕೊಂದು ಹೆಂಗೆ ಲಿಂಕ್ ಆಗಿದೆ, ಹೌ ಕ್ಯಾನ್ ಐ ಈಸಿಲಿ ರಿಮೆಂಬರ್ ದ ಅದರ್ ಥಿಂಗ್ಸ್ ಹೇಳ್ತೀನಿ. ವೆನ್ ಐ ಆಮ್ ಡೂಯಿಂಗ್ ಕಾರ್ಬನ್ಸ್ ಕಾಂಪೌಂಡ್ಸ್ ಹೇಳ್ತೀನಿ. ಇಟ್ ಈಸ್ ವೆರಿ ಈಸಿ, ಚಿಂತೆ ಮಾಡಬೇಡ್ರಿ. ನೆಕ್ಸ್ಟು ಅದಾದಮೇಲೆ ಒಂದು ವೀಕೆಂಡು, ಸ್ಯಾಟರ್ಡೇ ಆರ್ ಸಂಡೇ ಡಿಪೆಂಡಿಂಗ್ ನಿಮ್ಮ ಕ್ಲಾಸ್ ಟೆಸ್ಟ್ ಏನಿರುತ್ತಾದರೂ ಇದ್ದರೆ. ಸೊ ಬೇಸ್ಡ್ ಆನ್ ದಟ್ ನೀವೊಂದು ಯು ಹ್ಯಾವ್ ಟು ರಿವೈಸ್. ಸೊ ಯು ಹ್ಯಾವ್ ಟು ಟೇಕ್ ಎ ಟೆಸ್ಟ್. ನಾನು ಮಾಡ್ತಿದ್ದೀನಿ, ಐ ಆಮ್ ಏಬಲ್ ಟು ಆನ್ಸರ್ ಆಲ್ ದ ಕ್ವಶನ್ಸ್ ಫ್ರಮ್ ದಿಸ್ ಚಾಪ್ಟರ್. ಸೊ ಅದಾದಮೇಲೆ ಎಥನಾಲ್, ಎಥನೋಯಿಕ್ ಆ್ಯಸಿಡ್, ಅಗೇನ್ ದಿಸ್ ಆರ್ 2 are ಅಗೇನ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್, ಯಾಕಂದರೆ ಎರಡರಲ್ಲಿ ಒಂದು ಕ್ವಶನ್ ಕೇಳೋ ಚಾನ್ಸಸ್ ಇದೆ. ಸೊ ಸೋಪ್ಸು, ಡಿಟರ್ಜೆಂಟ್ಸ್ ಅಗೇನ್ ವೆರಿ ಇಂಪಾರ್ಟೆಂಟ್. 1, 2, 3 ಎಷ್ಟು ಮಾರ್ಕ್ಸ್ ಬೇಕಾದ್ರೂ ಬರ್ಬೋದು. ಸೊ ಇದಾದಮೇಲೆ ಐಸೋಮರಿಸಮ್, ವಿಚ್ ಮೆನಿ ಆಫ್ ದೆಮ್ ನೆಗ್ಲೆಕ್ಟ್. ಐಸೋಮರ್, ಸ್ಟ್ರಕ್ಚರಲ್ ಐಸೋಮರ್ಸ್. ಸೊ ಪೆಂಟೇನ್ಗೆ ಎಷ್ಟು ಐಸೋಮರ್ಸ್ ಇರುತ್ತೆ, ಡ್ರಾ ದ ಸ್ಟ್ರಕ್ಚರ್ ಅಂತ ಕೇಳ್ಬೋದು. ಮೆನಿ ಆಫ್ ದೆಮ್ ನೆಗ್ಲೆಕ್ಟ್ ದಸ್. ಸೊ ಕೆಲವೊಬ್ರು ಐಸೋಮರ್ಸ್ ಏನು ಅಂತ ನೋಡಿರಲ್ಲ. ಸೊ ಅದಕ್ಕೆ ಪ್ರಾಕ್ಟೀಸ್ ಮಾಡಿರಿ. ಇದ್ರ ಜೊತೆ ಎಲ್ಲ ಮುಗ್ದಾದ್ಮೇಲೆ ಒಂದು ದಿವಸ ರಿವಿಷನ್ ಮಾಡಬೇಕು. ಆ್ಯಂಡ್ ಅದಾದಮೇಲೆ ಹೆರಿಡಿಟಿ ಆಯಿತು. ಸೊ ಇಲ್ಲ ಸರ್ ನನಗೆ ಇದೆಲ್ಲ ಕೆಲವೊಂದು ಈಸಿ ಇದೆ, ನಾನು ಇಲ್ಲೇ ಹೆರಿಡಿಟಿ ಏನಿದೆ ನಾನು ಇದ್ರ ಜೊತೆನೇ ಮಿಕ್ಸ್ ಮಾಡ್ತೀನಿ, ಸೊ ಇದನ್ನು ಇದರಲ್ಲಿ ಮಿಕ್ಸ್ ಮಾಡ್ತೀನಿ, ಮಾಡಿರಿ. ಬಟ್ ನೀವು ಟೈಮ್ ಕೊಡಬೇಕು. ಸೈನ್ಸಿಗೆ ಇಷ್ಟು, ಸೊ ನಂದು ಸ್ಕೂಲ್ ಇಷ್ಟೊತ್ತು ಮುಗಿಯುತ್ತೆ, ನಂದು ಟ್ಯೂಷನ್ಗೆ ಹೋಗ್ತೀನಿ ಅಥವಾ ಇನ್ನೊಂದು ನೋಡ್ತೀನಿ. ಸೊ ಇದಾದಮೇಲೆ ದಿಸ್ ಇಸ್ ದ ಟೈಮ್ ವಾಟ್ ಐ ಆಮ್ ಲೆಫ್ಟ್ ವಿತ್. ಸೊ ಈ ರಿಮೈನಿಂಗ್ ಟೈಮಲ್ಲಿ ನಾನು ಏನು ಮಾಡಬೇಕು, ಯಾವ ಸಬ್ಜೆಕ್ಟ್ಗೆ ಎಷ್ಟು ಟೈಮ್ ಕೊಡಬೇಕು, ಸೈನ್ಸ್ಗೆ ಎಷ್ಟು ಕೊಡಬೇಕು, ಮ್ಯಾಥ್ಸ್ಗೆ ಎಷ್ಟು ಕೊಡಬೇಕು, ಸೋಷಲ್ಗೆ ಎಷ್ಟು ಕೊಡಬೇಕು, ಅದಾದಮೇಲೆ ಲ್ಯಾಂಗ್ವೇಜಸ್ ಏನು ಕೊಡಬೇಕು. ಸೊ ವಿಚ್ ಈಸ್ ಮೈ ಡಿಫಿಕಲ್ಟ್ ಸಬ್ಜೆಕ್ಟ್ಸ್, ಅದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡಬೇಕು. ಈಸಿ ಸಬ್ಜೆಕ್ಟ್ನ ಓದಿ 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 ಏನು ಬರಲ್ಲ, ಏನು ಬದನೆಕಾಯೋ ಬರಲ್ಲ. ಸೊ ಏನು ಕಷ್ಟ ಇದೆ ಅದನ್ನು ಫೋಕಸ್ ಮಾಡಬೇಕಲ್ಲ. ಸೊ ಇದ್ರ ಜೊತೆ ಪ್ರತಿದಿನ, ಈಗ ಟೈಮ್ ಇಲ್ಲ, ಯು ಡೋಂಟ್ ಹ್ಯಾವ್ ಟು ಮಚ್ ಆಫ್ ಟೈಮ್ ಲೆಫ್ಟ್. ಸೊ ಪ್ರತಿದಿನ ಅಟ್ಲೀಸ್ಟ್ ಒಂದು 5 ರಿಯಾಕ್ಷನ್ನು. ನಿಮಗೆ ಈಸಿ ಇತ್ತು ಅಂದರೆ ಓಕೆ 3 ರಿಯಾಕ್ಷನ್ನು. ಇಲ್ಲ ನನಗೆ ಸ್ವಲ್ಪ ಕಷ್ಟ ಆಗ್ತಿದೆ, 5 ರಿಯಾಕ್ಷನ್ ಬರೀರಿ. ಇವತ್ತು 5 ಬರೀರಿ, ನಾಳೆ 5 ಬರೀರಿ. ವೀಕ್ ಅಟ್ ದ ಎಂಡ್ ಆಫ್ ದ ವೀಕ್ ಅಥವಾ 2 ದಿನ ರಿವಿಷನ್ ಇಟ್ಕೊಳ್ಳಿ. ಇಫ್ ಯು ಆರ್ ನಾಟ್ ರಿವೈಸಿಂಗ್, ಹೇಳ್ತಿದ್ದೀನಲ್ಲ, ಇಫ್ ಯು ಆರ್ ನಾಟ್ ರಿವೈಸಿಂಗ್ ಹೊರಗೋಗ್ಬಿಡುತ್ತೆ. ಸೊ ರಿವಿಷನ್ ಬೇಕು. ರಿವಿಷನ್ ಈಸ್ ಇಂಪಾರ್ಟೆಂಟ್. ಸೊ 5 ರಿಯಾಕ್ಷನ್ಸು ನಿಮಗೆ ಬಿಟ್ಟಿದ್ದು. 5 ರಿಯಾಕ್ಷನ್ ಬರ್ತಿರೋ, 3 ರಿಯಾಕ್ಷನ್ ಬರ್ತಿರೋ, ಒಟ್ಟು ರಿಯಾಕ್ಷನ್ಸ್ ಬರೀಲೇಬೇಕು. ಸೊ ರಿಯಾಕ್ಷನ್ಸ್ ಏನಿದೆ ನಾನು ಫ್ಲ್ಯಾಶ್ ಕಾರ್ಡ್ಸ್ ಮಾಡಿದ್ದೀನಿ, ವಾಟ್ಸಪ್ಪಲ್ಲೂ ಶೇರ್ ಮಾಡ್ತಿದ್ದೀನಿ. ಆ್ಯಂಡ್ ಏನು ನಮ್ಮದು ಫ್ರೀ ಕೋರ್ಸ್ ಲಾಂಚ್ ಮಾಡಿದ್ದೀವಿ, ಅದರಲ್ಲೂ ಹಾಕ್ತೀವಿ. ಸೊ ಡೌನ್ಲೋಡ್ ಮಾಡಿ, ಆ್ಯಪಲ್ಲಿ ಸಿಗುತ್ತೆ ನಿಮಗೆ. ನೆಕ್ಸ್ಟು ಎಲ್ಲದನ್ನೂ ನೀವು ಬ್ಯಾಲೆನ್ಸ್ ಮಾಡಬೇಕಾಗಿಲ್ಲ. ಬ್ಯಾಲೆನ್ಸಿಗೆ ಏನು ಬೇಕು, ಹೆಂಗೆ ಬ್ಯಾಲೆನ್ಸ್ ಮಾಡೋದು ಅಂತ ಗೊತ್ತಾಗಬೇಕು. ಅದು ಗೊತ್ತಾಯಿತು ಅಂದರೆ ಪ್ರತಿಯೊಂದು ರಿಯಾಕ್ಷನ್ನ ಬ್ಯಾಲೆನ್ಸ್ ಮಾಡ್ತೀನಿ. ವೇಸ್ಟ್ ಆಫ್ ಟೈಮ್. ನಿಮ್ಗೆ ರಿಯಾಕ್ಷನ್ ಬರೆಯೋಕ್ಕೆ ಬಂತ, ಇಟ್ಸ್ ಗುಡ್. ಬ್ಯಾಲೆನ್ಸ್ ಮಾಡೋದು ಹೆಂಗೆ ಅಂತ ಗೊತ್ತಿರಬೇಕು. ಎಲ್ಲದನ್ನೂ ಮಾಡ್ಕೊಂಡು ಹೋದರೆ ಆಗಲ್ಲ, ಟೈಮ್ ಇರಲ್ಲ. ಓಕೆ, ನೆಕ್ಸ್ಟು ಆ ರಿಯಾಕ್ಷನ್ಸ್ ಏನು ಓದ್ತಿರ್ತೀರ ಅದರಲ್ಲಿ ಏನಾದರೂ ಅಪ್ಲಿಕೇಶನ್ ಬರಬಹುದಾ. ಈಗ ಫಾರ್ ಎಕ್ಸಾಂಪಲ್ ಕೆಮಿಕಲ್ ರಿಯಾಕ್ಷನ್ಸ್ ಆ್ಯಂಡ್ ಇಕ್ವೇಷನ್ಸಲ್ಲಿ ಯಾವುದೋ ಮಾಡಲ್ ಪೇಪರಲ್ಲಿ ಬಂದಿದೆ, ಒಂದು ಸಬ್ಸ್ಟೆನ್ಸ್ ಇದೆ, ಅದನ್ನು ನಾನು ಸನ್ಲೈಟಲ್ಲಿ ಇಡ್ತೀನಿ. ಸೊ ಸನ್ಲೈಟಲ್ಲಿ ಇಟ್ಟಾಗ ಇಟ್ ಟರ್ನ್ಸ್ ಇಂಟು ಗ್ರೇ ಕಲರ್. ಯಾವುದು? ಸೊ ವಾಟ್ ಈಸ್ ಅ ಸಬ್ಸ್ಟೆನ್ಸ್? ಗ್ರೇ ಕಲರ್ ಯಾವುದಾಗ್ತಿದೆ? ಸೊ ಬೇಕಲ್ಲ ಅಪ್ಲಿಕೇಶನ್. ಓಕೆ, ಹೆಂಗೆ ಬರಬಹುದು ಇದರಲ್ಲಿ. ಸೊ ಅದಕ್ಕೆ ಆ ರಿಯಾಕ್ಷನ್ ಓದ್ಬೇಕಾದ್ರೆ ಏನಾದರೂ ಇದೆಯಾ ಅದು ರಿಲೇಟೆಡು ನೋಡ್ಕೊಳ್ಳಿ, ಸೊ ದಟ್ ಆ ರಿಯಾಕ್ಷನ್ ಜೊತೆ ಲಿಂಕ್ ಮಾಡ್ಬೋದು. ನೆಕ್ಸ್ಟು ಡಯಾಗ್ರಾಮ್ಸ್, ಅಟ್ಲೀಸ್ಟ್ ಒಂದು ಬಯಾಲಜಿ ಡಯಾಗ್ರಾಮು, ಒಂದು ಫಿಸಿಕ್ಸ್ ಡಯಾಗ್ರಾಮ್. ಸೊ ಫಿಸಿಕ್ಸ್ ಅಂತ ಬಂದಾಗ ನಿಮಗೆ ಮ್ಯಾಗ್ನೆಟಿಸಮಿಂದ ಡಯಾಗ್ರಾಮ್ಸ್ ಇದೆ. ಎಲೆಕ್ಟ್ರಿಸಿಟಿ ಓಕೆ, ಪ್ಯಾರಲಲ್ ಕೇಳ್ಬೋದು, ಸೀರೀಸ್ ಕೇಳ್ಬೋದು, ಈಸಿ, ವೆರಿ ಈಸಿ, ಚಿಂತೆ ಮಾಡಬೇಡ್ರಿ ಹೆಂಗೆ ಏನು ಅಂತ ಹೇಳ್ತೀನಿ. ಬಟ್ ಮ್ಯಾಗ್ನೆಟಿಸಮ್ ಅಂತ ಬಂದಾಗ ಫೋರ್ಸ್ ಆ್ಯಕ್ಟಿಂಗ್ ಆನ್ ಎ ಕಂಡಕ್ಟರ್, ಕರೆಂಟ್ ಕೈನೆಟಿಕ್ ಕಂಡಕ್ಟರ್, ಅಥವಾ ಮ್ಯಾಗ್ನೆಟಿಕ್ ಫೀಲ್ಡ್ ಅರೌಂಡ್ ಎ ಸ್ಟ್ರೈಟ್ ಕಂಡಕ್ಟರ್. ಸೊ ಸಾಲಿನಾಯ್ಡ್ ಕೇಳ್ಬೋದು. ದೇರ್ ಆರ್ ಸೋ ಮೆನಿ ಡಯಾಗ್ರಾಮ್ಸ್. ಸೊ ಫಿಸಿಕ್ಸ್ ಅದ್ರ ಜೊತೆಗೆ ಲೆನ್ಸ್ ಆರ್ ಮಿರರ್ ದಯವಿಟ್ಟು ಪ್ರಾಕ್ಟೀಸ್ ಮಾಡಿರಿ. ಒಂದಕ್ಕೊಂದು ಹೆಂಗೆ ಲಿಂಕ್ ಆಗಿದೆ ಅಂತ ಹೇಳಿದ್ದೀನಿ. ನಿಮಗೆ ಡಯಾಗ್ರಾಮ್ಸ್ ಬಂತು ಅಂದರೆ ನ್ಯೂಮರಿಕಲ್ಸ್ ಈಸಿಯಾಗಿ ಸಾಲ್ವ್ ಮಾಡ್ಬೋದು, ಸೈನ್ ಕನ್ವೆನ್ಷನ್ ಈಸಿಯಾಗಿ ಹಾಕ್ಬೋದು, ಅದ್ರ ಮೇಲೆ ಏನೇ ರಿಲೇಟೆಡ್ ಕ್ವಶನ್ಸ್ ಕೊಟ್ಟರು ಮಾಡ್ಬೋದು. ಸೊ ಆಲ್ ಲಿಂಕ್. ಅಥವಾ ಅದ್ರ ಮೇಲೆ ಏನಾದರೂ ಯೂಸೇಜ್,
ಕಾನ್ಕೇವ್ ಎಲ್ಲಿ ಯೂಸ್ ಮಾಡ್ತಾರೆ, ಕಾನ್ವೆಕ್ಸ್ ಎಲ್ಲಿ ಯೂಸ್ ಮಾಡ್ತಾರೆ ಅಂದರೆ ನಿಮಗೆ ಡಯಾಗ್ರಾಮ್ ತಲೆಯಲ್ಲಿತ್ತು ಅಂದರೆ ಈಸಿ. ಸೊ ಅಟ್ಲೀಸ್ಟ್ ಬಯಾಲಜಿ ಒಂದು ಡಯಾಗ್ರಾಮು ಹೆಂಗೆ ಕ್ವಿಕ್ಕಾಗಿ ಕ್ಲೀನಾಗಿ ಡ್ರಾ ಮಾಡಬೇಕು ಈಗಂತೇನಿಲ್ಲ. ಒಂದ್ಸಲಿ ಕ್ಲೀನಾಗಿ ಡ್ರಾ ಮಾಡಿದ್ರೆ ಓಕೆ, ನೆಕ್ಸ್ಟ್ ಟೈಮ್ ಸುಮ್ಮನೆ ಪ್ರಾಕ್ಟೀಸ್. ಓಕೆ, ಹೈಪೋಥಾಲಮಸ್ ಎಲ್ಲಿ ಬರುತ್ತೆ, ಹಿಂಡ್ ಬ್ರೈನ್ ಎಲ್ಲಿ ಬರುತ್ತೆ, ಇನ್ನು ಮೆಡುಲಾ ಆಬ್ಲಾಂಗೇಟ ಎಲ್ಲಿ ಬರುತ್ತೆ, ಹಾರ್ಟಲ್ಲಿ ಲೆಫ್ಟ್ ಆರ್ಟ್ರಿ, ರೈಟ್ ಆರ್ಟ್ರಿ, ವೆಂಟ್ರಿಕಲ್ಸು ಅಥವಾ ಆರ್ಟಾ. ಸೊ ಇದನ್ನೆಲ್ಲ ಜಸ್ಟ್ ರಫ್ ಆಗಿ ಲಾಸ್ಟಿಗೆ ಏನಿದೆ ಕ್ಲೀನಾಗಿ ಒಂದು 2 ಸಲ ಬರೆದ್ರೆ ದಟ್ ಈಸ್ ಫೈನ್. ಲೇಬಲಿಂಗ್ ಕೇಳ್ತಾರೆ. ಆ್ಯಂಡ್ ಬಯಾಲಜಿಲಿ ಯು ಹ್ಯಾವ್ ಸೀನ್ ಫ್ಲವರಿಂಗ್ದು ಏನು ಬೇಕಾದ್ರೂ ಕೇಳ್ಬೋದು, ಎಲ್ಲಿಂದ ಬೇಕಾದ್ರೂ ಡಯಾಗ್ರಾಮ್ ಕೊಟ್ಟು ಇದು ಯಾವ ಪಾರ್ಟು ಅಂತ ಕೇಳ್ಬೋದು. ಸೊ ಅದಕ್ಕೆ ಡಯಾಗ್ರಾಮ್ಸ್ ನೋಡ್ರಿ, ಇಟ್ಸ್ ನಾಟ್ ಜಸ್ಟ್ ಪ್ರಾಕ್ಟೀಸಿಂಗ್. ಆ ಡಯಾಗ್ರಾಮಲ್ಲಿ ಏನು ಟೆಕ್ಸ್ಟ್ ಬುಕ್ಕಲ್ಲಿದೆ, ಯಾವ ಪಾರ್ಟು ಎಲ್ಲಿ, ಯು ಹ್ಯಾವ್ ಟು ನೋ ಇಫ್ ಯು ವಾಂಟ್ 80 out of 80. ಓಕೆ, ನೆಕ್ಸ್ಟು ನ್ಯೂಮರಿಕಲ್ಸ್ ಅಂತ ಬಂದಾಗ ಯು ಕ್ಯಾನ್ ಡೂ 2 ಥಿಂಗ್ಸ್. ನ್ಯೂಮರಿಕಲ್ಸ್ ಸ್ವಲ್ಪ ಡಿಫಿಕಲ್ಟಿ ಆಗೋದು ಎಲೆಕ್ಟ್ರಿಸಿಟಿ. ಸೊ ಯಾಕೆಂದರೆ ಪವರ್ ಮೇಲೆ ಕೇಳ್ಬೋದು, ಹೀಟ್ ಮೇಲೆ ಕೇಳ್ಬೋದು, ಸೀರೀಸು, ಪ್ಯಾರಲಲ್ಲು ಆ್ಯಂಡ್ ಅದರಲ್ಲೇ ಕರೆಂಟು. ದೇರ್ ಈಸ್ ಲಾಟ್ ಆಫ್ ಥಿಂಗ್ಸ್. ಸೊ ನೀವು ದಿನ 1-2 ನ್ಯೂಮರಿಕಲ್ಸ್ ಮಾಡ್ಬೋದು. ಬಟ್ ದ ಅದರ್ ಥಿಂಗ್ ಇಸ್, ಒಂದು ದಿನ ನಾನು ಪವರ್ ಅಂತ ತೊಗೊಂಡೆ ಅಂದರೆ ವೀಕೆಂಡಲ್ಲಿ ಆ ಪವರ್ದೊಂದು 5-10 ನ್ಯೂಮರಿಕಲ್ಸ್ ಮುಗೀತು. ಇನ್ನೊಂದು ದಿವಸ ಹೀಟ್, ಇನ್ನೊಂದು ವೀಕು ಇನ್ನೊಂದೇ ಸೀರೀಸು, ಪ್ಯಾರಲಲ್ಲು. ಸೊ ಇನ್ನೊಂದು ದಿವಸ ಬೇಸಿಕ್ಸು, ಈಗ ಕರೆಂಟ್ ಎಷ್ಟು, ಚಾರ್ಜ್ ಎಷ್ಟು. ಸೊ ಈ ಥರ ಮಾಡ್ಬೋದು. ಲೈಟು ಚಿಂತೆ ಮಾಡಬೇಡ್ರಿ. ತುಂಬ ಜಾಸ್ತಿ ಕೇಳಲ್ಲ, ತುಂಬ ಜಾಸ್ತಿ ಅಂದರೆ ವೇರಿಯೇಷನ್ಸ್ ಮಾಡೋಕ್ಕಾಗಲ್ಲ. ಸೊ ಲೈಟದೇನಿದೆ ಕೆಲವೊಂದು ಫಿಕ್ಸೆಡ್ ಟೈಪ್ ಆಫ್ ಕ್ವಶನ್ಸ್ ಅಂತ ಇರುತ್ತೆ, ಅದನ್ನು ಸಾಲ್ವ್ ಮಾಡೋಕ್ಕೆ ಬಂತು ತಿಂದಾಡಲ್ಲ. ಓಕೆ, ಸೊ ಇದೆಲ್ಲ ನೀವು ಸೆಕೆಂಡ್ ಯೂನಿಟ್ದೇನಿದೆ ಯು ಶುಡ್ ಬಿ ಏಬಲ್ ಟು ಕಂಪ್ಲೀಟ್ ಬಿಫೋರ್ December 2nd week 3rd week. ನಾನು ಇದು ಇನ್ನೂ ಬಫರ್ ಅಂತ ಇಟ್ಟಿದ್ದೀನಿ ಅಂದರೆ ಇನ್ ಕೇಸ್ ಇಫ್ ಯು ಆರ್ ನಾಟ್ ಏಬಲ್ ಟು ಕಂಪ್ಲೀಟ್. ಯಾಕಂದರೆ ಸೆಕೆಂಡ್ ಯೂನಿಟ್ ಏನಿದೆ ಇದು ಫಸ್ಟ್ ಟೈಮ್ ಓದ್ತಿರ್ತೀರ ನೀವು, ಇದ್ರ ಮೇಲೆ ಜಾಸ್ತಿ ಟೆಸ್ಟು ಬರೆಯಲ್ಲ, ಎಕ್ಸಾಮ್ಸು ಬರೆಯಲ್ಲ. ಫಸ್ಟ್ ಯೂನಿಟ್ ಏನಾಗಿದೆ, FA1 ಬರೆದಿರ್ತಾರೆ, FA2 ಬರೆದಿರ್ತಾರೆ, SA1 ಬರೆದಿರ್ತಾರೆ. ಸೊ ರಿವಿಷನ್ಸ್ ಆಗಿರುತ್ತೆ. ಬಟ್ ಸೆಕೆಂಡ್ ಯೂನಿಟ್ದು ರಿವಿಷನ್ಸ್ ಆಗಿದ್ದು ಕಮ್ಮಿ. ಸೊ ಯು ಹ್ಯಾವ್ ಟು ಗಿವ್ ಮೋರ್ ಟೈಮ್ ಫಾರ್ ಸೆಕೆಂಡ್ ಯೂನಿಟ್. ಸೊ ಅದಕ್ಕೆ ಐ ಆಮ್ ನಾಟ್ ಪುಷಿಂಗ್. ಸೊ ನೀವು ಪುಷ್ ಮಾಡ್ಕೋಬೇಡಿ ಟು ಕಂಪ್ಲೀಟ್ ಆ್ಯಸ್ ಅರ್ಲಿ ಆ್ಯಸ್ ಪಾಸಿಬಲ್. ನಾವು ಮುಗಿಸ್ಬೇಕು ಸೆಕೆಂಡ್ ಯೂನಿಟ್ ಮುಗಿಸ್ಬೇಡ್ರಿ. ಗಿವ್ ಟೈಮ್, ಗಿವ್ ವಾಟ್ ಎವರ್ ಈಸ್ ರಿಕ್ವೈರ್ಡ್. ಸೆಕೆಂಡ್ ಯೂನಿಟಲ್ಲಿ ಇಂಪಾರ್ಟೆಂಟ್ ಚಾಪ್ಟರ್ಸ್ ಇದೆ, ಈಗ ನೋಡಿದ್ದೀರಾ. ಸೊ ಗಿವ್ ಟೈಮ್. ಆ್ಯಂಡ್ ನೀವು ಎಕ್ಸಾಮ್ಸು ಬರೀದೇ ಇರೋದ್ರಿಂದ ಇಟ್ ಈಸ್ ರಿಕ್ವೈರ್ಡ್. ನೀವು ಟೆಸ್ಟ್ ತೊಗೊಳೋದು, ನೀವೇ ಪ್ರಾಕ್ಟೀಸ್ ಮಾಡೋದು, ಇಟ್ ಈಸ್ ರಿಕ್ವೈರ್ಡ್. ಸೊ ಈಗ ಇದು ಜಾನ್ವರಿ. ಸೊ ಜಾನ್ವರಿಲಿ ಯಾವ ದಿನ ನಾನು ಹೆಂಗೆ ಮಾಡಬೇಕು, ಬಿಕಾಸ್ ಜಾನ್ವರಿಯಿಂದ ರಿವಿಷನ್ಸ್ ಸ್ಟಾರ್ಟ್ ಮಾಡಬೇಕಾದ್ರೆ ಪ್ರಿಪ್ರೇಟರಿ ಬರುತ್ತೆ. ಸೊ ಡಿಪೆಂಡಿಂಗ್ ಆನ್ ಯುವರ್ ಸೆಲ್ಫ್. ಈಗ ನಾನು ಅದಕ್ಕಿಂತ ಮುಂಚೆನೂ ಮಾಡ್ತೀನಿ, ಗುಡ್. ಜಾನ್ವರಿ ನಾನು ಸ್ವಲ್ಪ ಇನ್ನೂ ಸೆಕೆಂಡ್ ಯೂನಿಟ್ ಮಾಡಬೇಕು, ಇಟ್ಸ್ ಅಪ್ ಟು ಯು. ಎಲ್ಲ 5 ಬೇಳು ಒಂದೇ ಥರ ಇರಲ್ಲ. ನಿಮ್ಮ ಫ್ರೆಂಡ್ಸ್ಗೆ ಕಂಪೇರ್ ಮಾಡೋಕ್ಕೆ ಹೋಗಬೇಡ್ರಿ. ವಾಟ್ ಯು ಆರ್ ಗುಡ್ ಅಟ್ ಅಷ್ಟೇ. ಓಕೆ, ಸೊ ಇದು ಮುಗಿದಾದ್ಮೇಲೆ ಹೆಂಗೆ ಯಾವ ದಿನ ನಾನು ರಿವಿಷನ್ ಮಾಡಬೇಕು, ಅದಕ್ಕೆ ಬೇಸ್ಡ್ ಆನ್ ದ ವೇಟೇಜ್, ಚಾಪ್ಟರ್ ವೇಟೇಜ್. ಅಂದರೆ ಈಗ 4 ಮಾರ್ಕ್ಸು ಬ್ಲೂ ಪ್ರಿಂಟಲ್ಲಿ, 8 ಮಾರ್ಕ್ಸ್ ಯಾವುದು, 6-7 ಮಾರ್ಕ್ಸ್ ಯಾವುದು, ಬೇಸ್ಡ್ ಆನ್ ದಟ್ ನಾನು ಡೇಸ್ನ ಸ್ಪ್ಲಿಟ್ ಮಾಡಿದ್ದೇನೆ. ದಿಸ್ ಮೈಟ್ ಬಿ ಡಿಫ್ರೆಂಟ್ ಫಾರ್ ಯು. ನಿಮಗೆ ಕೆಮಿಸ್ಟ್ರಿ ಈಸಿ ಆಗಿರ್ಬೋದು, ಸೊ ಇಲ್ಲಿ ಕಮ್ಮಿ ಡೇಸ್ ಕೊಡ್ಬೋದು. ಫಿಸಿಕ್ಸ್ ಕಷ್ಟ ಆಗಿರ್ಬೋದು, ಇಲ್ಲಿ ಜಾಸ್ತಿ ಕೊಡಬೇಕಾಗತ್ತೆ. ಅಥವಾ ನನಗೆ ಫಿಸಿಕ್ಸ್ ಈಸಿ, ನಾನು ಇಲ್ಲಿ ಕಮ್ಮಿ ಕೊಡ್ತೀನಿ. ಬಯಾಲಜಿ ನಾನು ಜಾಸ್ತಿ ಕೊಡಬೇಕು. ಸೊ ಇಟ್ ಡಿಪೆಂಡ್ಸ್ ಆನ್ ಯು. ದಿಸ್ ಜಸ್ಟ್ ಟೆಂಪರರಿ. ಹಿಂಗೆ ಮಾಡ್ಕೊಂಡ್ರಿ ಅಂದರೆ ಸೊ ದಟ್ ಇವನ್ ಯು ವಿಲ್ ಬಿ ಅವೇರ್. ಓಕೆ, ನಾನು ಎಷ್ಟು ದಿನದಲ್ಲಿ ಏನು ಮುಗಿಸ್ಬೇಕು, ವಾಟ್ ಈಸ್ ಮೈ ಡಿಫಿಕಲ್ಟ್ ಚಾಪ್ಟರ್, ವಾಟ್ ಈಸ್ ಮೈ ಈಸಿ ಚಾಪ್ಟರ್ ದಟ್ ಐ ನೀಡ್ ಟು ಗಿವ್ ಲೆಸ್ ಟೈಮ್, ವಾಟ್ ಈಸ್ ಮೈ ಡಿಫಿಕಲ್ಟ್ ಚಾಪ್ಟರ್ ದಟ್ ಐ ನೀಡ್ ಟು ಫೋಕಸ್ ಮೋರ್. ನಿಮಗೆ ಗೊತ್ತಿರಬೇಕು. ಓಕೆ, ಸೊ ಈ ಕೆಮಿಕಲ್ ರಿಯಾಕ್ಷನ್ಸು 4 ಮಾರ್ಕ್ಸು, ಸೊ 1 ದಿನ ಸಾಕು. ಆ್ಯಸಿಡ್ ಬೇಸ್ ಸಾಲ್ಟ್ಸು 1 ದಿನ ಅಥವಾ 1.5 ದಿನ. ಮೆಟಲ್ಸ್ ನಾನ್ ಮೆಟಲ್ಸು 8 ಮಾರ್ಕ್ಸ್, 6-7 ಮಾರ್ಕ್ಸು, ಸೊ ಜಾಸ್ತಿ ಕೊಡಬೇಕು. ಕಾರ್ಬನ್ಸ್ ಕಾಂಪೌಂಡ್ಸ್ 8 ಮಾರ್ಕ್ಸ್, ಜಾಸ್ತಿ ಕೊಡಬೇಕು. ಸೊ ಅದೇ ರೀತಿ ಸ್ಪ್ಲಿಟ್ ಮಾಡ್ಕೊಳ್ಳಿ. ಸೊ ದಿಸ್ ಯು ಹ್ಯಾವ್ ಟು ಕಂಪ್ಲೀಟ್ ಇನ್ ಜಾನ್ವರಿ. ನೀವೆಲ್ಲ ಕೌಂಟ್ ಮಾಡಿದ್ರಿ ಅಂದರೆ ಇನ್ನು ನ್ಯೂಮರಿಕಲ್ಸು, ಡಯಾಗ್ರಾಮ್ಸು, ಅದು ಇದೆಲ್ಲ ಇರುತ್ತೆ. ಸೊ ಆಲ್ಮೋಸ್ಟ್ ಫುಲ್. ಇದು ಒಂದೇ ಸಬ್ಜೆಕ್ಟ್ ಅಲ್ಲ, 5 ಸಬ್ಜೆಕ್ಟ್ ಇದೆ, ಇನ್ನು 5. ಓಕೆ, ಸೊ ಪ್ರಾಕ್ಟೀಸ್ ಮಾಡಿರಿ. ನಥಿಂಗ್ ಈಸ್ ಡಿಫಿಕಲ್ಟ್. ಇನ್ನೂ ಏನು ಬೇಕು ಕಮೆಂಟ್ ಮಾಡಿರಿ. ಏನು ಬೇಕು, ವಾಟ್ ಈಸ್ ದಟ್ ಯು ಆರ್ ಫೈಂಡಿಂಗ್ ಡಿಫಿಕಲ್ಟ್. ನಿಮಗೆ ಫುಲ್ ಬೇಕಾ, ಶೆಡ್ಯೂಲು ಇನ್ನೂ ಇನ್ ಡೀಟೇಲ್ ಆಗಿ ಹೇಳಿದ್ನಲ್ಲ ಇನ್ನೂ ಇದೆ. ಸೊ ಇನ್ ಡೀಟೇಲ್ ಆಗಬೇಕಾ,
ತೋರಿಸ್ತೀನಿ, ಮಾಡ್ತೀನಿ. ಓಕೆ, ಇದೆ, ಐ ವಿಲ್ ಬಿ ಶೇರಿಂಗ್ ಇಟ್. ಮ್ಯಾಥ್ಸು ಮಾಡ್ತೀನಿ, ಬೇಕು ಅಂದರೆ ಕಮೆಂಟ್ ಮಾಡಿರಿ. ಓಕೆ, ರಿಲ್ಯಾಕ್ಸ್, ರಿಲ್ಯಾಕ್ಸ್, ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್, ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್, ರಿಲ್ಯಾಕ್ಸ್, ಬಿ ಕಾಮ್, ಚಿಲ್ ಮಾಡಿ. ಓಕೆ, ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.